ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾಗಿರುವಂಥ ಅಲಸಂದಿ ಬೇಳೆ ವಡೆ ಮಾಡೋಣ ಅಂತ ಒಂದು ಬೌಲ್ನಷ್ಟು ಅಲಸಂದಿ ಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಬರೋಣ. ಇವಾಗ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಇವಾಗ ನೀರು ಹಾಕಿ 1-3 ಗಂಟೆ ನೆನೆಸಿಡೋಣ ಅಂತ. ಇವಾಗ ಅಲಸಂದಿ ಬೇಳೆ ನೆಂದಿದ್ದಾವೆ. 30-40 ನಿಮಿಷ ನೆಂದರೆ ಸಾಕು. ಇವಾಗ ವಡೆ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಂಬರೋಣ. ಇವಾಗ ಅಲಸಂದಿ ಬೇಳೆ ಹಾಕ್ಕೊತಿದ್ದೀನಿ. ತರಿಯಾಗಿ ರುಬ್ಬಬೇಕು. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥ ಈ ಅಲಸಂದಿ ಬೇಳೆನ ಒಂದು ಪಾತ್ರೆ ಹಾಕ್ಕೊಳ್ಳೋಣ. ತುಂಬ ಸಣ್ಣಗಿರಬಾರ್ದು, ತರಿಯಾಗಿರಬೇಕು. ಇವಾಗ ಉಳಿದಿರೋವಂಥ ಬೇಳೆನ ಇನ್ನೊಂದು ಸಾರಿ ರುಬ್ಕೊತಿದ್ದೀನಿ. ಇದಕ್ಕೆ ಖಾರ, ಕರಿಬೇವು ಅದನ್ನೇನು ಹಾಕಲ್ಲ, ಆಲ್ರೆಡಿ ಅದ್ರಾಗ ಹಾಕಿರೋದ್ರಿಂದ ಇಷ್ಟೇ ಸಾಕಾಗ್ತದೆ ಖಾರ ಅದೆಲ್ಲ. ಇದನ್ನು ಬೇಳೆ ಅಷ್ಟೇ ರುಬ್ಕೊಂಡು ಆಮೇಲೆ ಅದರೊಳಗೆ ಮಿಕ್ಸ್ ಮಾಡೋಣಂತ. ಕಾಯಕ್ಕಿಡೋಣಂತ. ಇವಾಗ ಎಣ್ಣೆ ಕಾಯಕ್ಕಿಟ್ಟೈತಿ, ಬಿಸಿಯಾಗಲಿ, ಅಷ್ಟರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಬೇಳೆ ಇನ್ನೊಂದು ಸರಿ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದ್ರೊಳಗೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬಿರುವಂಥ ಅಲಸಂದಿ ಬೇಳೆ ಪೇಸ್ಟ್ನ ಹಾಕ್ಕೊತಿದ್ದೀನಿ. ತರಿಯಾಗಿರಬೇಕು. ಆವಾಗ ತರಿಯಾಗಿದ್ದರೆ ಅವಾಗ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ, ಕ್ರಿಸ್ಪಿಯಾಗಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಾಗೆ ಸ್ವಲ್ಪ ಅಡುಗೆ ಸೋಡಾ ಹಾಕೋಣ. ಸ್ವಲ್ಪನೇ ಹಾಕ್ಕೋಬೇಕು, ಭಾಳ ಹಾಕ್ಬಾರ್ದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಬುವಾಗ ನೀರು ಹಾಕಕ್ಕೆ ಹೋಗಬಾರ್ದು. ನೀರು ಹಾಕೋ ಅವಶ್ಯಕತೆನೇ ಬರೋಲ್ಲ, ಬೇಳೆ ನೆಂದಿರೋದ್ರಿಂದ ಅದೇ ಸಾಕಾಗ್ತೈತಿ. ಎಣ್ಣೆ ಕಾದತಿ, ಈಗ ಬಿಟ್ಟಿದ್ದೀನಿ. ನೀವು ಮನೇಲಿ ಈ ಥರ ಅಲಸಂದಿ ಬೇಳೆ ಇತ್ತಂದರೆ ಅಲಸಂದಿ ಬೇಳೆ ನೆನೆಸಿ ಈ ಥರ ವಡೆ ಮಾಡಿದರೆ ತುಂಬ ರುಚಿಯಾಗಿರ್ತವೆ. ನೀವು ಈ ಥರ ಅಲಸಂದಿ ಬೇಳೆ ವಡೆ ಮಾಡಿರಿ, ತುಂಬ ಚೆನ್ನಾಗಿರ್ತವೆ. ಟೇಸ್ಟು ಉದ್ದಿನ ಬೇಳೆ ವಡಕ್ಕಿಂತ ತುಂಬ ಚೆನ್ನಾಗಿರ್ತವೆ. ಹಬ್ಬದಿಂದಾಗ ಮಾಡ್ಕೋಬೋದು ಮತ್ತು ಸಂಜೆ ಟೀ ಜೊತೆಗೆ ಸಹ ಮಾಡ್ಕೊಂಡು ತಿನ್ಬೋದು. ಇವಾಗ ತೆಗಿತಾ ಇದ್ದೀನಿ. ಜಾಸ್ತಿ ಸಮಯ ಏನು ಬೇಕಾಗೋದಿಲ್ಲ, ನೆನೆಸ್ಕೊಳೋದಷ್ಟೇ ಟೈಮ್ ಹಿಡಿಯೋದು. ರುಚಿಯಾದಂಥ ಅಲಸಂದಿ ಬೇಳೆ ವಡೆ ರೆಡಿಯಾಗಿದೆ.